ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ಚುನಾವಣಾ ಸುಧಾರಣೆಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ ಇಲೆಕ್ಟರಲ್ ರಿಫಾರ್ಮ್ಸ್. ಯಾಕೆ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು ಅನ್ನೋದನ್ನು ನಾವು ಗಮನಿಸಿದಾಗ, ಮುಖ್ಯವಾಗಿ ರಾಜಕೀಯ ಪಕ್ಷಗಳ ನಾಯಕರು ಹೇಗಾದರೂ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ರಾಜಕೀಯ ಅಧಿಕಾರವನ್ನು ಹಿಡಿಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದ ಕೆಲವು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ಜನರ ಕೋಮು ಭಾವನೆಗಳನ್ನು ಕೆರಳಿಸುವುದಾಗಿರ್ಬೋದು, ಜಾತಿ ರಾಜಕಾರಣ ಮಾಡುವುದರ ಮುಖಾಂತರವಾಗಿ ಕೆಲವು ಜಾತಿಯವರ ಓಟನ್ನು ತೆಗೆದುಕೊಳ್ಳುವಂಥ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ನಿರತವಾಗುವ ಒಂದು ವ್ಯವಸ್ಥೆ ಆಗಿರಬಹುದು, ಅಥವಾ ಕ್ರಿಮಿನಲ್ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಾಗಿರಬಹುದು, ಹಾಗೂ ಮತದಾರರಿಗೆ ಕೆಲವು ಆಸೆ ಆಮಿಷಗಳನ್ನು ಒಡ್ಡಿ ಅವರ ಮತಗಳನ್ನು ತಮ್ಮೆಡೆ ಸೆಳೆದುಕೊಳ್ಳುವಂತಹ ಪ್ರಯತ್ನ ಆಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ನಕಲಿ ಮತದಾನ ಮಾಡುವುದರ ಮುಖಾಂತರವಾಗಿ ಚುನಾವಣಾ ವ್ಯವಸ್ಥೆಗೆ ಕಪ್ಪು ಮಸಿ ಬಳಿಯುವುದಾಗಿರಬಹುದು, ಹಾಗೂ ಕೆಲವು ಸಂದರ್ಭಗಳಲ್ಲಿ ಜನರ ಭಾವನೆಗಳ ಜೊತೆಗೆ ಆಟ ಆಡಿ ಅಂತಹ ಜನರ ವೀಕ್ನೆಸ್ಸನ್ನು ಇವರು ಎನ್ಕ್ಯಾಶ್ ಮಾಡಿಕೊಂಡು ಅವರನ್ನು ತಮ್ಮೆತ್ತ ಸೆಳೆದುಕೊಳ್ಳುವಂಥ ವಿಚಾರಗಳಾಗಿರ್ಬೋದು. ಹೀಗೆ ಈ ವ್ಯವಸ್ಥೆಯನ್ನು ರಾಜಕೀಯ ನಾಯಕರು ಮಾಡುವುದರಿಂದಾಗಿ ಇಲ್ಲೇ ಚುನಾವಣೆಗಳ ಪಾವಿತ್ರ್ಯವೇ ಹಾಳಾಗುತ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಇಂತಹ ಅನ್ಯಾಯ ಮಾರ್ಗದ ಮುಖಾಂತರವಾಗಿ, ವಾಮ ಮಾರ್ಗದ ಮುಖಾಂತರವಾಗಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಅಸಮರ್ಥರಾಗಿರುತ್ತಾರೆ, ಅಯೋಗ್ಯರಾಗಿರುತ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಯಾಕಂದರೆ ಭಾರತ ದೇಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ರಾಷ್ಟ್ರ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ರಾಷ್ಟ್ರ ಆದ ಕಾರಣಕ್ಕಾಗಿ ಇಲ್ಲಿ ಪ್ರತಿನಿಧಿಗಳದ್ದೇ ಆಡಳಿತ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಅಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಚುನಾವಣಾ ವ್ಯವಸ್ಥೆಯಲ್ಲಿ ಅವ್ಯವಹಾರಗಳು, ಅಕ್ರಮಗಳು, ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಡೆದು ಅಂತಂದ್ರೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಧಕ್ಕೆ ಉಂಟಾಗುತ್ತದೆ ಅಥವಾ ಕಪ್ಪು ಚುಕ್ಕಿ ಉಂಟಾಗುತ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ರಾಜಕೀಯ ಪಾವಿತ್ರ್ಯತೆ ಅನ್ನೋದು ಹಾಳಾಗುತ್ತದೆ. ಹೀಗಾಗಬಾರದು ಅಂತಂದ್ರೆ ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ, ಸ್ವತಂತ್ರವಾಗಿ, ನಿರ್ಭೀತಿಯಿಂದ ಚುನಾವಣೆಗಳು ನಡೀಬೇಕು. ಪ್ರಜೆಗಳನ್ನು ಯಾವುದೇ ಬಲವಂತದ ಮುಖಾಂತರವಾಗಿ ಮತ ಚಲಾವಣೆ ಮಾಡ್ರಿ ಎನ್ನುವಂತಹ ಪ್ರಚೋದನೆ ಮಾಡುವುದು ಸರಿಯಲ್ಲ. ಹೀಗಾಗಿ ಇಂತಹ ಚುನಾವಣಾ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಬೇಕಂತಂದ್ರೆ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಪ್ರಸ್ತುತ 2020ನೇ ಇಸ್ವಿಯಲ್ಲಿ ಚುನಾವಣಾ ಆಯೋಗವು ಹಲವಾರು ಚುನಾವಣಾ ಸುಧಾರಣೆಗಳನ್ನು ಮಾಡಿ ಒಂದು ಸಿಸ್ಟಮೆಟಿಕ್ ಎಲೆಕ್ಷನ್ ಅನ್ನು ಕಂಡಕ್ಟ್ ಮಾಡುವ ನಿಟ್ಟಿನಲ್ಲಿ ಮುಂದುವರೆಯುತ್ತೆ. ಆದರೆ ಸಂವಿಧಾನ ಜಾರಿಗೆ ಬಂದ ನಂತರದ ಅವಧಿಯಲ್ಲಿ 1950ರ ನಂತರದ ಅವಧಿಯಲ್ಲಿ ಯಾವುದೇ ರೀತಿ ಚುನಾವಣಾ ಸುಧಾರಣೆಗಳು ಇರಲಿಲ್ಲ. ಆಗಿನ ಕಾಲಾವಧಿಯಲ್ಲಿ ಜನ ಬೆಂಬಲ ಮತ್ತು ಹಣ ಬೆಂಬಲ ಇರುವಂತಹ ಯಾವುದೇ ವ್ಯಕ್ತಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಒಂದು ವ್ಯವಸ್ಥೆ ಆಗಿನ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಹೀಗಾಗಿ ಹಂತ ಹಂತವಾಗಿ ಚುನಾವಣಾ ಸುಧಾರಣೆಗಳನ್ನು ಮಾಡ್ತಾ ಬಂದಿದೆ ನಮ್ಮ ಭಾರತ ಸರ್ಕಾರ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಜಾತಿ ರಾಜಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಲವು ಸಮುದಾಯದ ಅಥವಾ ಕೆಲವು ಜಾತಿಯ ಜನರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಅವರಿಗೆ ವಿಶೇಷ ಸವಲತ್ತುಗಳನ್ನು, ಯೋಜನೆಗಳನ್ನು ಘೋಷಣೆ ಮಾಡುವುದರ ಮುಖಾಂತರವಾಗಿ ಆ ಓಟುಗಳನ್ನು, ಆ ಜಾತಿ ಓಟುಗಳನ್ನು ಪಡೆಯುವ ತಂತ್ರಗಾರಿಕೆ ಏನಿತ್ತಲ್ಲ, ಇದನ್ನು ನಾವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತೇಳಿ ಕರಿತೀವಿ. ವೋಟ್ ಬ್ಯಾಂಕ್ ರಾಜಕಾರಣ ಅಂತೇಳಿ ಕರಿತೀವಿ, ಹೌದಾ? ವೋಟ್ ಬ್ಯಾಂಕ್ ರಾಜಕಾರಣವು ಕೂಡ ಸಂವಿಧಾನಾತ್ಮಕ ವ್ಯವಸ್ಥೆಯ ಚುನಾವಣಾ ಪದ್ಧತಿಗೆ ವಿರುದ್ಧವಾದದ್ದು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಮತದಾರನು ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಬಾರದು, ಯಾವುದೇ ರೀತಿ ಬಲವಂತವಾಗಿ ಮತ ಚಲಾವಣೆ ಮಾಡುವಂಥ ಅಥವಾ ಭೀತಿಯಿಂದ ಮತ ಚಲಾವಣೆ ಮಾಡುವಂಥ ಒಂದು
ವ್ಯವಸ್ಥೆ ಇರಬಾರದು, ನಿರ್ಭೀತಿಯಿಂದ ತಮ್ಮನ್ನು ಆಳುವಂಥ ಪ್ರಜೆಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇರಬೇಕು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ನಿಜವಾದ ಅರ್ಥ ಬರುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗಾಗಿ, ಯಶಸ್ವಿಯಾಗಿ ರಾಜಕೀಯ ಸ್ಥಿರತೆ ಅನ್ನೋದು ಬಹಳಷ್ಟು ಅವಶ್ಯಕವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ದ ಸಕ್ಸಸ್ ಆಫ್ ಪಾರ್ಲಿಮೆಂಟೇರಿಯನ್ ಡೆಮೋಕ್ರಸಿ ಡಿಪೆಂಡೆಡ್ ಆನ್ ದ political stability which lies in the pure and honest electoral system. ಅಂದರೆ ಪ್ರಾಮಾಣಿಕವಾಗಿ ಚುನಾವಣೆಗಳು ನಡಿಬೇಕು, ಅಂತಹ ಚುನಾವಣಾ ವ್ಯವಸ್ಥೆ ಇರಬೇಕು. ಅಂದಾಗ ಮಾತ್ರ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಶುದ್ಧವಾದ ಚುನಾವಣಾ ಪದ್ಧತಿಯ ಅವಶ್ಯಕತೆ ಇದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾತು ಏನು ಅಂತಂದ್ರೆ ಪ್ರಜೆಗಳ ವಾಣಿಯೇ ದೈವವಾಣಿ ಅಂತೇಳಿ ನಾವು ಅಂದ್ರೆ ಪ್ರಜೆಗಳ ವಾಣಿಯೇ ದೈವವಾಣಿ ಅಂತ ಪ್ರಜೆಗಳ ಮಾತು ದೇವರ ಮಾತು ಅನ್ನುವಂಥ ಅರ್ಥ ಅದು ಬರೋದಿಲ್ಲ. ಅಂದ್ರೆ ಪ್ರಜೆಗಳ ಬೆಂಬಲ, ಪ್ರಜೆಗಳ ಇಚ್ಛೆ, ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮತ ಚಲಾವಣೆ ಮಾಡುವಂಥ ಒಂದು ಇಚ್ಛೆ ಐತಲ್ಲ, ಅದು ದೇವರ ಇಚ್ಛೆ ಇದ್ದ ಹಾಗೆ ಅನ್ನೋದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚಾಲ್ತಿಯಲ್ಲಿರುವಂಥ ಒಂದು ನಾನುಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಸಂಗತಿಯನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ, ಒಂದು ಸರ್ಕಾರ ಬೀಳಬೇಕಾದ್ರೆ ಪ್ರಜೆಗಳ ಇಚ್ಛೆ, ಪ್ರಜೆಗಳ ಬೆಂಬಲ, ಪ್ರಜೆಗಳು ಚಲಾವಣೆ ಮಾಡುವಂತಹ ಮತಗಳು ಅತ್ಯಂತ ಅವಶ್ಯಕವಾಗಿವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. Democratic is the will of the people and their opinion is secret, hence called as the voice of the people is the voice of God. ಅಂದ್ರೆ ಪ್ರಜೆಗಳ ವಾಣಿಯೇ ದೈವವಾಣಿ ಅಥವಾ ದೇವರ ವಾಣಿ ಎನ್ನುವಂಥ ಸಂಗತಿಯನ್ನು ನಾವು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕಾಣುತ್ತೇವೆ. ಹೀಗಾಗಿ ಪ್ರಜೆಗಳು ವ್ಯವಸ್ಥಿತವಾಗಿ ಚುನಾವಣಾ ವ್ಯವಸ್ಥೆಯಲ್ಲಿ ನಿರ್ಭೀತಿಯಿಂದ ಮತ ಚಲಾವಣೆ ಮಾಡಬೇಕು ಅಂತಂದ್ರೆ ಚುನಾವಣಾ ವ್ಯವಸ್ಥೆಯಲ್ಲಿ ಕೆಲವು ಸುಧಾರಣೆಗಳಾಗಬೇಕು ಅಂತ ಹಿಂದಿನ ಕಾಲಾವಧಿಯಿಂದಲೂ ಕೂಡ ಹಲವಾರು ಸಮಿತಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಬಂದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಚುನಾವಣಾ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಬದಲಾವಣೆಗಳಾಗಬೇಕು, ಸುಧಾರಣೆಗಳಾಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅನೇಕ ಆಯೋಗಗಳು ನೇಮಕಗೊಂಡು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದವು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹಾಗಾದರೆ ಸರ್ಕಾರಕ್ಕೆ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಆಯೋಗಗಳು ಶಿಫಾರಸು ಮಾಡಿದ್ವು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ವಿ.ಕೆ. ತಾರ್ಕುಂಡೆ ಸಮಿತಿ ಅಂತೇಳಿ ರಚನೆಯಾಗಿತ್ತು. 1974 ಮತ್ತು 75 ಸಂದರ್ಭದಲ್ಲಿ ವಿ.ಕೆ. ತಾರ್ಕುಂಡೆ ಸಮಿತಿಯು ಕೂಡ ಕೆಲವು ಸುಧಾರಣೆಗಳಾಗಬೇಕು ಚುನಾವಣಾ ವ್ಯವಸ್ಥೆಗೆ ಅಂತ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ದಿನೇಶ್ ಗೋಸ್ವಾಮಿ ಸಮಿತಿ ಆಗಿರ್ಬೋದು, ನ್ಯಾಯಮೂರ್ತಿ ವಿ.ಆರ್. ಕೃಷ್ಣ ಅಯ್ಯರ್ ಸಮಿತಿ ಆಗಿರ್ಬೋದು, ವಾಂಚೋ ಸಮಿತಿ ಆಗಿರ್ಬೋದು, ಇಂದ್ರಜಿತ್ ಗುಪ್ತ ಸಮಿತಿ ಆಗಿರ್ಬೋದು, ಕಾನೂನು ಆಯೋಗವು ನೀಡಿದಂತಹ ವರದಿಗಳಾಗಿರಬಹುದು, ನ್ಯಾಯಮೂರ್ತಿ ಕುಲದೀಪ್ ಸಿಂಗ್ ಸಮಿತಿ ಆಗಿರ್ಬೋದು, ಈ ಎಲ್ಲ ಸಮಿತಿಗಳು ಕೂಡ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗಬೇಕು, ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಈ ಎಲ್ಲ ಸಮಿತಿಗಳ ವರದಿಯನ್ನು ಮತ್ತು ಶಿಫಾರಸುಗಳನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸರ್ಕಾರವು ಏನು ಮಾಡ್ತು ಅಂತಂದರೆ ಕೆಲವು ಸುಧಾರಣೆಗಳನ್ನು ಮಾಡಲು ಪ್ರಯತ್ನಿಸಿತು ಚುನಾವಣಾ ವ್ಯವಸ್ಥೆಯಲ್ಲಿ. ಹೀಗಾಗಿ ಚುನಾವಣಾ ಆಯೋಗವು ಸರ್ಕಾರವು ನೀಡಿದಂಥ ವರದಿಯನ್ನು ಪರಿಗಣಿಸಿ ನಂತರ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರಯತ್ನಿಸ್ತಾ ಬಂತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಚುನಾವಣಾ ಆಯೋಗವು ಮಾಡಿದಂಥ ಮೊಟ್ಟ ಮೊದಲ ಚುನಾವಣಾ ಸುಧಾರಣೆ ಯಾವುದು ಅಂತಂದ್ರೆ ಮತದಾರರ ಗುರುತಿನ ಚೀಟಿಯನ್ನು ರಚನೆ ಮಾಡೋದು. ಹೌದಾ? ನೋಡ್ರಿ, ಸಂವಿಧಾನದಲ್ಲಿ ಮತದಾರರ ಗುರುತಿನ ಚೀಟಿ ಇರಬೇಕು, ಮತ ಚಲಾವಣೆ ಮಾಡುವಂಥ ಅಭ್ಯರ್ಥಿಗೆ ಅನ್ನುವಂಥ ವಿಚಾರ ಎಲ್ಲಿಯೂ ಕೂಡ ಪ್ರಸ್ತಾಪ ಆಗಿಲ್ಲ. ಬಟ್ ಮತ ಚಲಾವಣೆ ಮಾಡಬೇಕು ಅಥವಾ ಮತದಾನ ಅನ್ನೋದು ಪ್ರಜೆಗಳ ಹಕ್ಕು, ಸಂವಿಧಾನಾತ್ಮಕ ಹಕ್ಕು ಅಂತೇಳಿ ಭಾರತದ ಸಂವಿಧಾನ
ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಮೂಲ ಸಂವಿಧಾನದಲ್ಲಿ ಇಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಆಯೋಗವು ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಬೇಕು ಅಂತಂದ್ರೆ ಮತದಾರರಿಗೆ ಅವಶ್ಯಕವಾಗಿರುವಂಥ ವೋಟರ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು, ಮತದಾರರ ಗುರುತಿನ ಚೀಟಿಯನ್ನು ಮೊದಲು ರಚನೆ ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲು ಪ್ರಯತ್ನ ಪಡ್ತೀವಿ. ಹೀಗಾಗಿ ಇದನ್ನು ನಾವು ಎಪಿಕ್ ಅಂತಲೂ ಕೂಡ ಶಾರ್ಟ್ ಆಗಿ ಕರಿತೀವಿ. ಅಂದ್ರೆ ಎಲೆಕ್ಟರಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಹೌದಾ, ಒಂದು ಅಂಕಕ್ಕೆ ಇದನ್ನ ವಿಸ್ತರಿಸಿ ಅಂತ ಹೇಳಿ ಕೇಳಿದ್ದು ಕೂಡ ಉಂಟು. ಎಲೆಕ್ಟರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ಮತದಾರರ ಗುರುತಿನ ಚೀಟಿ ಎನ್ನುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಮತದಾರರ ಗುರುತಿನ ಚೀಟಿ ಎಂದರೇನು ಅನ್ನುವುದನ್ನು ಮೊದಲು ನಾವು ಅರ್ಥ ಮಾಡಬೇಕು. ಮತದಾರರ ಗುರುತಿನ ಚೀಟಿ ಅಂತಂದ್ರೆ ಮತದಾರರ ವಯಸ್ಸು, ಲಿಂಗ, ವಿಳಾಸ ಮತ್ತು ವಿಧಾನಸಭಾ ಕ್ಷೇತ್ರ ಹಾಗೂ ಅಭ್ಯರ್ಥಿಯ ಭಾವಚಿತ್ರಗಳನ್ನು ಒಳಗೊಂಡಂತಹ ಚುನಾವಣಾ ಆಯೋಗವು ನೀಡುವಂತಹ ಒಂದು ಚೀಟಿಯನ್ನ ನಾವು ಮತದಾರರ ಗುರುತಿನ ಚೀಟಿ ಅಂತೇಳಿ ಕರಿತೀವಿ. ಹೌದಾ, ನೋಡ್ರಿ, ವೋಟರ್ ಐ ಡಿಯಲ್ಲಿ ಮುಖ್ಯವಾಗಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಇರ್ತದೆ. ಹೌದಾ, ಅಂದ್ರೆ ಮತ ಚಲಾವಣೆ ಮಾಡುವಂಥ ಅಥವಾ ಮತದಾರನ ಫೋಟೋ ಅದರೊಳಗೆ ಇರ್ತೈತಿ. ಜೊತೆಗೆ ಅವನ ಹೆಸರು, ಅವನ ಅಡ್ರೆಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತು ವಿಳಾಸ ಆಗಿರ್ಬೋದು, ಜೊತೆಗೆ ಆ ವ್ಯಕ್ತಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತೇಳಿ ಆ ಒಂದು ಕಾರ್ಡಿನಲ್ಲಿ ಮೆನ್ಷನ್ ಆಗಿರುತ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. It is an official document issued by the Election Commission to all the eligible voters. It consists of information of voters, age, name, photo, gender, address, constituency, date of issue. ಅಂದ್ರೆ ಯಾವ ದಿನದಂದು ಮತದಾರರ ಗುರುತಿನ ಚೀಟಿಯನ್ನು ಇಶ್ಯೂ ಮಾಡಲಾಗಿದೆ ಅನ್ನುವಂತಹ ದಿನವನ್ನು ಕೂಡ ಆ ಒಂದು ವೋಟರ್ ಐ ಡಿಯಲ್ಲಿ ಮೆನ್ಷನ್ ಮಾಡುತ್ತಾರೆ. ಹೌದಾ, ಹೀಗಾಗಿ ನಿಮಗೆ 2 ಅಂಕಕ್ಕೂ ಕೂಡ ಪ್ರಶ್ನೆ, ಮತದಾರರ ಗುರುತಿನ ಚೀಟಿ ಎಂದರೇನು ಅಂತೇಳಿ. ಮತದಾರರ ಭಾವಚಿತ್ರ, ಹೆಸರು, ವಿಳಾಸ, ಲಿಂಗ, ಕ್ಷೇತ್ರ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಚುನಾವಣಾ ಆಯೋಗವು ನೀಡಿದಂತಹ ಗುರುತಿನ ಚೀಟಿಯನ್ನ ಮತದಾರರ ಗುರುತಿನ ಚೀಟಿ ಎನ್ನುತ್ತೇವೆ ಅಂತೇಳಿ ನಾವು ಸ್ಪಷ್ಟವಾಗಿ ಬರೀತೀವಿ. ಅಂದ್ರೆ ಆಗಿನ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ TN ಸೆಷನ್ ಅವರು ಏನು ಚುನಾವಣಾ ಆಯೋಗದ ಕಮಿಷನರ್ ಆಗಿರ್ತಾರಲ್ಲ, ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಾರಲ್ಲ, TN ಸೆಷನ್ ಅವರು ಮುಖ್ಯವಾಗಿ ಮತದಾರರ ಗುರುತಿನ ಚೀಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನು ಪರಿಚಯಿಸಿದ್ರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ 1993ರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಅನುಷ್ಠಾನಕ್ಕೆ ಬಂತು. ಯಾವುದು ಅನುಷ್ಠಾನಕ್ಕೆ ಬಂತು? ವೋಟರ್ ಐ ಡಿ, ಮತದಾರರ ಗುರುತಿನ ಚೀಟಿ ಮೊಟ್ಟ ಮೊದಲ ಬಾರಿಗೆ ಅನುಷ್ಠಾನಕ್ಕೆ ಬಂತು. 1993ಕ್ಕಿಂತ ಹಿಂದೆ ಮತದಾರರ ಗುರುತಿನ ಚೀಟಿ ಇರಲಿಲ್ಲ. ನಂತರ ಅವರದ್ದೇ ಆದಂತಹ ಒಂದು ಪಟ್ಟಿ ಇತ್ತು. ಅಂದ್ರೆ ಇಲ್ಲೇ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಮಾತ್ರ ಇತ್ತು. ಆ ಪಟ್ಟಿಯಲ್ಲಿ ಹೆಸರಿದ್ರೆ ಸಾಕು, ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ಇತ್ತು. ನಂತರ 1993ರ ನಂತರದ ಅವಧಿಯಲ್ಲಿ ಈ ಒಂದು ಮತದಾರರ ಗುರುತಿನ ಚೀಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. TN ಸೆಷನ್ ಅನ್ನುವಂತಹ ಚುನಾವಣಾ ಆಯುಕ್ತರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರದ ಅವಧಿಯಲ್ಲಿ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಮತದಾನವನ್ನು ಮಾಡಲು ಅವಶ್ಯಕವಾಗಿರುವಂತಹ ಮತದಾರರ ಗುರುತಿನ ಚೀಟಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪಡೆಯಬೇಕು ಅಥವಾ ಪಡೆಯಲು ಅವಕಾಶ ಸಿಕ್ತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಮತದಾನ ಮಾಡುವಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀಡಿದಂತಹ ಈ ವೋಟರ್ ಐ ಡಿಯನ್ನು ಕಂಪಲ್ಸರಿಯಾಗಿ ತರಬೇಕು ಅನ್ನುವಂಥ ವಿಚಾರ ನಂತರದ ಅವಧಿಯಲ್ಲಿ ಪ್ರಚಲಿತಗೊಂಡು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ಶ್ರೀ ML ಗಿಲ್ ಇವರ ಕಾಲಾವಧಿಯಲ್ಲಿ
ಮತದಾನದ ಸಮಯದಲ್ಲಿ ಗುರುತಿನ ಚೀಟಿಯನ್ನು ಕಂಪಲ್ಸರಿ ಆಗಿ ತರಬೇಕು ಅಂತೇಳಿ ಅಲ್ಲಿ ಅವರು ಕಡ್ಡಾಯಗೊಳಿಸಿದ್ರು, ಕಂಪಲ್ಸರಿ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೌದಾ? TN ಸೆಷನ್ ರವರು ಮೊಟ್ಟ ಮೊದಲ ಬಾರಿಗೆ ವೋಟರ್ ಐಡಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇವರ ಕಾಲಾವಧಿಯಲ್ಲಿ ಮತದಾರರಿಗೆ ಮತದಾರ ಚೀಟಿಯನ್ನು ವಿತರಿಸಲು ಪ್ರಾರಂಭ ಮಾಡಿದ್ರು. ನಂತರ ಶ್ರೀ MS ಗಿಲ್ ರವರ ಏನು ಚುನಾವಣಾ ಆಯುಕ್ತರಾದಂಥ ಸಂದರ್ಭದಲ್ಲಿ MS ಗಿಲ್ ರವರು ಚುನಾವಣಾ ಆಯುಕ್ತರಾದಂಥ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡಲು ಪ್ರಜೆಗಳು ಅಥವಾ ಮತದಾರರು ಕಡ್ಡಾಯವಾಗಿ ವೋಟರ್ ಐಡಿಯನ್ನು ತರಬೇಕು ಅಂತೇಳಿ ಕಡ್ಡಾಯಗೊಳಿಸಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಹೌದಾ? ನಂತರ ಈ ಮತದಾರರ ಗುರುತಿನ ಚೀಟಿಯ ಪ್ರಯೋಜನಗಳು, ಹೌದಾ, ಏನು ಪ್ರಯೋಜನಗಳಿವೆ, ಅಡ್ವಾಂಟೇಜಸ್ ಏನಿವೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ರೆ ಇಲ್ಲೇ ಮತದಾರರ ಗುರುತಿನ ಚೀಟಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಸಿಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಮೊದಲನೆಯದಾಗಿ ಮತದಾರರ ಗುರುತಿನ ಚೀಟಿಯನ್ನು ಚುನಾವಣಾ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದರಿಂದಾಗಿ ನಕಲಿ ಮತದಾನ ಕೈ ತಪ್ಪಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಮೊದಲೆಲ್ಲ ನಕಲಿ ಮತದಾನಗಳು ಆಗ್ತಾ ಇದ್ವು, ಡಮ್ಮಿ ವೋಟಿಂಗ್ ಆಗ್ತಾ ಇದ್ವು, ಅದು ಕೊನೆಗೊಂಡು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದ್ರೆ ಟು ಪ್ರಿವೆಂಟ್ ಇಂಪರ್ಸನೇಷನ್ ಆಫ್ ಇಲೆಕ್ಟರಲ್ಸ್, ಇಲ್ಲೇ ಯಾವುದೇ ರೀತಿ ನಕಲಿ ಮತದಾನ ಮಾಡೋದು ಬದಲಾಯಿತು, ಕೈ ತಪ್ಪು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಚುನಾವಣಾ ಆಯೋಗ ನೀಡಿದಂಥ ಮತದಾರರ ಗುರುತಿನ ಚೀಟಿಯಿಂದಾಗಿ ನೈಜ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಲು ಅವಕಾಶಗಳು ಸಿಗ್ತಾ ಬಂದವು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಇದರಿಂದಾಗಿ ನಕಲಿ ಮತದಾನವನ್ನು ತಡೆಗಟ್ಟಿ ಮತದಾರರು ಮಾತ್ರ ಮತ ಚಲಾವಣೆ ಮಾಡಲು ಅವಕಾಶಗಳು ದೊರೆತವು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ ಎರಡನೇದು, ಆ ಮತದಾರರ ಗುರುತಿನ ಚೀಟಿಯಲ್ಲಿ ನಮೂದಿಸಿರುವಂತಹ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆಗಳು ಹೆಚ್ಚು ನ್ಯಾಯಸಮ್ಮತವಾಗಿ ನಡೆಯಲು ಸಾಧ್ಯವಾಯಿತು, ಅಕ್ಯುರೇಟ್ ವೋಟಿಂಗ್ ಆಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದ್ರೆ ಅಲ್ಲಿರುವಂಥ ಎಲ್ಲ ತಾಂತ್ರಿಕ ಅಂಶಗಳನ್ನು ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಹೌದಾ? ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಹೌದಾ, ಯಾವ ವಾರ್ಡ್ ಆಗಿರ್ಬೋದು, ಎಲ್ಲವನ್ನು ಪರಿಶೀಲನೆ ಮಾಡಿ ಮತ ಚಲಾವಣೆ ಮಾಡಲು ಮತದಾರರಿಗೆ ಅವಕಾಶ ಮಾಡಿಕೊಡುವುದರಿಂದಾಗಿ ಹೆಚ್ಚು ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನು ಕಂಡಕ್ಟ್ ಮಾಡಲು ಸಾಧ್ಯ ಆಗ್ತಾ ಬಂತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಟು ಕಂಡಕ್ಟ್ ದ ಇಂಪಾರ್ಷಿಯಲ್ ಆ್ಯಂಡ್ ಫೇರ್ ಇಲೆಕ್ಷನ್ಸ್, ಅಂದರೆ ಮತದಾರ ಗುರುತಿನ ಚೀಟಿ ಇರುವುದರಿಂದಾಗಿ ಇಲ್ಲೇ ನಿಷ್ಪಕ್ಷಪಾತವಾದಂತಹ ಮತ್ತು ಸ್ವತಂತ್ರವಾದಂತಹ ಚುನಾವಣಾ ವ್ಯವಸ್ಥೆ, ಮತ ಚಲಾವಣೆ ಮಾಡುವಂಥ ವ್ಯವಸ್ಥೆ ಸಾಧ್ಯ ಆಯಿತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಜೊತೆಗೆ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೆಯಬೇಕಾದರೆ ಮತದಾರರ ಸರಿಯಾದ ವಿವರಣೆಗಳನ್ನು ಒಳಗೊಂಡಂಥ ಗುರುತಿನ ಚೀಟಿ ಸಹಾಯಕವಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಂದರೆ ಚುನಾವಣಾ ವ್ಯವಸ್ಥೆಯು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಆಗಬೇಕು ಅಂತಂದರೆ ಈ ವೋಟರ್ ಐಡಿಯಲ್ಲಿರುವಂತಹ ಸಂಪೂರ್ಣವಾದ ವಿಳಾಸವು ಹೆಚ್ಚು ಸಹಾಯಕಾರಿಯಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಚುನಾವಣಾ ವ್ಯವಸ್ಥೆ ನ್ಯಾಯಸಮ್ಮತವಾಗಿ ನಡಿಬೇಕು ಅಂತಂದ್ರೆ ನೈಜ ಅಭ್ಯರ್ಥಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಮತದಾರರ ಗುರುತಿನ ಚೀಟಿಯು ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಬಂತು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ಮತದಾರರ ಗುರುತಿನ ಚೀಟಿಯನ್ನು ಉಪಯೋಗಿಸಿಕೊಂಡು ನಾವು ಸರ್ಕಾರದ ವಿವಿಧ ಸವಲತ್ತುಗಳನ್ನು ಪಡೆಯಬಹುದು. ವಿ ಗೆಟ್ ಬೆನಿಫಿಟ್ ಆಫ್ ದ ಗವರ್ನಮೆಂಟ್ ಪ್ಲಾನಿಂಗ್, ಅಂದ್ರೆ ಸರ್ಕಾರವು ಏನಾದರೂ ಯೋಜನೆಗಳನ್ನು ಜಾರಿಗೆ ತಂದ್ರೆ ಆ ಯೋಜನೆಗಳಿಗೆ ನಾವು ಅಪ್ಲೈ ಮಾಡಬೇಕಂತಂದ್ರೆ ಇಲ್ಲಿ ವೋಟರ್ ಐಡಿಯನ್ನು ಕೊಡುವ ವ್ಯವಸ್ಥೆ ಹಿಂದಿತ್ತು. ಆದರೆ ಪ್ರಸ್ತುತ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಒಪ್ಕೊಳ್ಬೇಕು. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ವೋಟರ್ ಐಡಿಯನ್ನು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಕನ್ಸಿಡರ್ ಮಾಡೋದು ಕೂಡ ಉಂಟು. ಹೌದಾ? ವೋಟರ್ ಐಡಿ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಸರ್ಕಾರಿ ಕಚೇರಿಗಳಿಗಾಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಮಾಡೋದಾಗಿರ್ಬೋದು, ಮುಂತಾದ ಸಂದರ್ಭಗಳಲ್ಲಿ ಈ ವೋಟರ್ ಐಡಿಯನ್ನು ಮೇನ್ ಡಾಕ್ಯುಮೆಂಟ್ ಆಗಿ ಸಬ್ಮಿಟ್ ಮಾಡುವ
ದಿನಮಾನಗಳಲ್ಲಿ ವೋಟರ್ ಐ ಡಿ ಡಾಕ್ಯುಮೆಂಟ್ರಿ ಸ್ವಲ್ಪ ಕಡಿಮೆ ಆಗಿ ಈಗ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ರಿ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರವನ್ನ ನಾವು ಕಾಣ್ತಾ ಇದ್ದೀವಿ. ಇಷ್ಟು ಚುನಾವಣಾ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರುವಂತಹ ಪ್ರಮುಖ ಸುಧಾರಣೆಗಳಲ್ಲಿ ಮತದಾರರ ಗುರುತಿನ ಚೀಟಿಯು ಕೂಡ ಒಂದು. ಹೌದಾ? ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ, ಮತದಾರರ ಗುರುತಿನ ಚೀಟಿ ಅಂದರೆ ಏನು ಅಂತೇಳಿ ನಿಮಗೆ 2 ಅಂಕದ ಪ್ರಶ್ನೆ ಉಂಟು. ಮತದಾರರ ಗುರುತಿನ ಚೀಟಿ ಅಂತಂದ್ರೆ ಅಭ್ಯರ್ಥಿಯ ಭಾವಚಿತ್ರ, ಹೆಸರು, ವಿಳಾಸ, ಲಿಂಗ ಮತ್ತು ವಿಧಾನಸಭಾ ಕ್ಷೇತ್ರವನ್ನ ಒಳಗೊಂಡಂತಹ ಚುನಾವಣಾ ಆಯೋಗವು ನೀಡುವಂತ ಒಂದು ಚೀಟಿಯನ್ನ ನಾವು ಮತದಾರರ ಗುರುತಿನ ಚೀಟಿ ಎನ್ನುತ್ತೇವೆ ಅಂತೇಳಿ ಐತಿ. ಜೊತೆಗೆ ಎಪಿಕ್ ವಿಸ್ತರಿಸಿ ಬರೆಯಿರಿ ಅಂತಲೂ ಕೂಡ ಹೇಳ್ತಾರೆ. ಎಪಿಕ್ ವಿಸ್ತರಿಸಿ ಬರೆಯಿರಿ ಅಂತಂದ್ರೆ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಯೋಜನಗಳು ಕೂಡ 5 ಮಾರ್ಕ್ಸ್ಗೆ ಕೇಳಿದ್ದು ಉಂಟು. ಹೌದಾ? ಮತದಾರರ ಗುರುತಿನ ಚೀಟಿಯ ಪ್ರಯೋಜನಗಳೇನು ಅನ್ನುವಂಥ ವಿಚಾರವನ್ನ ನಾವು ಬರೀಬೇಕು. ಒಂದು 6 ಇಂದ 7 ಪಾಯಿಂಟ್ಸ್ ಆದರೂ ಬರೀಬೇಕು. ಇಲ್ಲೇ ಮುಖ್ಯವಾಗಿ ಮತದಾರರ ಗುರುತಿನ ಚೀಟಿಯ ಪ್ರಯೋಜನಗಳು ಏನು ಅಂತಂದ್ರೆ, ಮತದಾರರ ಗುರುತಿನ ಚೀಟಿಯನ್ನ ಉಪಯೋಗಿಸುವುದರಿಂದ ನಕಲಿ ಮತದಾನವನ್ನ ತಡೆಗಟ್ಟಲು ಸಾಧ್ಯವಾಯಿತು ಅಂತೇಳಿ ಒಂದು ಪಾಯಿಂಟ್ ಅನ್ನ ಬರೀಬೇಕು. ಜೊತೆಗೆ ನಿಜವಾದ ಅಭ್ಯರ್ಥಿಯ ಮತ ಚಲಾವಣೆ ಮಾಡಲು ಸಹಾಯವಾಯಿತು ಅಂತೇಳಿ ಬರೀಬೇಕು. ಜೊತೆಗೆ ಮತದಾರರ ಗುರುತಿನ ಚೀಟಿಯಲ್ಲಿರುವಂತಹ ತಾಂತ್ರಿಕ ಅಂಶಗಳು ಚುನಾವಣಾ ವ್ಯವಸ್ಥೆಯು ಹೆಚ್ಚು ನ್ಯಾಯಸಮ್ಮತವಾಗಿ ನಡೆಯಲು ಅವಕಾಶ ಮಾಡಿಕೊಡ್ತು ಅನ್ನೋದು ಕೂಡ ನಾವು ಬರೀಬೇಕು. ಜೊತೆಗೆ ಮತದಾರರ ಗುರುತಿನ ಚೀಟಿಯನ್ನು ನೀಡುವುದರಿಂದ ನಿಷ್ಪಕ್ಷಪಾತವಾದಂಥ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆಗಳಿಗೆ ಅವಕಾಶ ಸಿಕ್ಕಂತಾಯಿತು ಅಂತೇಳಿ ಬರೀಬೇಕು. ಜೊತೆಗೆ ಮತದಾರರ ಗುರುತಿನ ಚೀಟಿಯಿಂದಾಗಿ ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಪಡೆಯಬಹುದು ಅಂತೇಳಿ ನಾವು ಸ್ಪಷ್ಟವಾಗಿ ಬರೀಬೇಕು. ಹೌದಾ? ಚುನಾವಣಾ ಆಯೋಗವು ಇಂಟ್ರೊಡ್ಯೂಸ್ ಮಾಡಿದಂಥ ಮೊಟ್ಟ ಮೊದಲ ಸುಧಾರಣೆ ಯಾವುದು ಅಂತಂದ್ರೆ ವೋಟರ್ ಐ ಡಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಮತದಾರರ ಗುರುತಿನ ಚೀಟಿಯನ್ನು ಇಂಟ್ರೊಡ್ಯೂಸ್ ಮಾಡಿ. ಹೌದಾ? ನಂತರದ ಅವಧಿಯಲ್ಲಿ ಅಂದ್ರೆ ಮುಂದಿನ ಅವಧಿಯಲ್ಲಿ 2ನೇ ಸುಧಾರಣೆ ಯಾವುದು ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರವನ್ನು ಜಾರಿಗೆ ತಂದು ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನು ಜಾರಿಗೆ ತಂದರು. ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ವಿಚಾರಗಳನ್ನು ನೋಡೋಣ. ನಮಸ್ಕಾರ.